ತುಮಕೂರು ಜಿಲ್ಲೆ ಕುಣಿಗಲ್ ಪ್ರವಾಸಿ ಮಂದಿರದಲ್ಲಿ ದಲಿತ ಹಕ್ಕುಗಳ ತಾಲೂಕು ಸಮಿತಿ ಸಭೆ ನಡೆಸಲಾಯಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜ್ವಲಂತ ಸಮಸ್ಯೆಗಳಾದ ಬಗರ್ ಹುಕುಂ ಸಾಗುವಳಿ, ಭೂ ಮಂಜೂರಾತಿ, ನಕಾಶೆ ರಸ್ತೆ ತೆರವು, ಪೌತಿ ಖಾತೆ ದುರುಸ್ತು, ನಿವೇಶನ ಮಂಜೂರಾತಿ, ಅಂಬೇಡ್ಕರ್ ಭವನ, ಸ್ಮಶಾನ ಅವಕಾಶ ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವೈಫಲ್ಯತೆ ಖಂಡಿಸಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಯಿತು. ಸಭೆ ಉದ್ದೇಶಿಸಿ ಮಾತನಾಡಿದ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಹ ಕಾರ್ಯದರ್ಶಿ ತುಮಕೂರು ಜಿಲ್ಲಾಧ್ಯಕ್ಷ ರಾಜು ವೆಂಕಟಪ್ಪ ಮಾತನಾಡಿ, 1277 ಫಾರ್ಮ್ ನಂಬರ್ 50, 52, 53ರಲ್ಲಿ ಸಲ್ಲಿಸಿರುವ ಎಸ್ಸಿ ಅರ್ಜಿಗಳಿದ್ದರೂ ಒಟ್ಟಾರೆ ಕೇವಲ 40 ಅರ್ಜಿಗಳು ಸಿದ್ಧಪಡಿಸಿ ಕಮಿಟಿ ಮುಂದೂಡಲು ಹೊರಟಿರುವ ತಾಲೂಕು ಆಡಳಿತದ ನಿರ್ಲಕ್ಷ್ಯ ಮತ್ತು ಜಾತಿ ತಾರತಮ್ಯ ಎಂದರು. ತಾಲೂಕು ಅಂಬೇಡ್ಕರ್ ಭವನ ಶೀಘ್ರದಲ್ಲಿ ಲೋಕಾರ್ಪಣೆಗೆ ಸಿದ್ಧಪಡಿಸಬೇಕು. ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಿಡುಗಡೆ, ಗಂಗಾ ಕಲ್ಯಾಣ, SCP, TSP ಹಣ ದುರ್ಬಳಕೆ, ಸಾಲ ಸೌಲಭ್ಯ ಸಿಗುತ್ತಿಲ್ಲ. ಒಟ್ಟಾರೆ ದಲಿತ ಮೇಲಿನ ತಾರತಮ್ಯ, ದೌರ್ಜನ್ಯ, ದಲಿತ ವಿರೋಧಿ ನಡೆ ಖಂಡಿಸಿ ಹೋರಾಟಕ್ಕೆ ಸಜ್ಜಾಗಲು ಕರೆ ನೀಡಿದರು. ಸಭೆಯಲ್ಲಿ ಉಪಸ್ಥಿತಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಬೆಳ್ಳಿಗೆರೆ, ತಾಲೂಕು ಸಮಿತಿ ಸದಸ್ಯರುಗಳಾದ ಗಂಗಾಧರ್, ಪ್ರಮೋದ್, ಸೌಭಾಗ್ಯಮ್ಮ, ವಿಜಯ್ ಕುಮಾರ್, ಬ್ಯಾಡಿಗೇರಿ, ಶ್ರೀನಿವಾಸ್, ರಾಮಚಂದ್ರು, ಗೋಪಿ, ಜಯಪ್ರಕಾಶ್, ಗಿರೀಶ್ ಮತ್ತು ತಾಲೂಕಿನ ಸಂಘಟನೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸತೀಶ್, JK ನ್ಯೂಸ್ ಕನ್ನಡ, ಕುಣಿಗಲ್. ಆಗ್ತಿರೋಂಥ ಅನ್ಯಾಯಗಳು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಆಗ್ತಿರೋಂಥ ಅನ್ಯಾಯಗಳು ಮತ್ತು ಅಂತರ್ಜಾತಿ ವಿವಾಹ ಆಗ್ತಿರೋಂಥ ಅಭ್ಯರ್ಥಿಗಳಿಗೆ ಒಂದು ಸರ್ಕಾರದ ಅನುದಾನಗಳಲ್ಲಿ ಸಿಗ್ತಾ ಇರೋದಂಥ ತಾರತಮ್ಯ, ಡಿಲೇ, ಇವೆಲ್ಲ ವಿಚಾರಗಳನ್ನ ಸಮಗ್ರೀಕರಿಸಿ ಒಂದು ವಿಶಿಷ್ಟವಾದ ಒಂದು ದಲಿತರಿಗೆ ಒಂದು ಆರ್ಥಿಕ ಶ್ರೇಯೋಭಿವೃದ್ಧಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅದರಲ್ಲೂ ವಿಶೇಷವಾಗಿ ತಾಲೂಕು ಹಂತದ ಸ್ಥಳೀಯ ಸಮಸ್ಯೆಗಳನ್ನ ಎತ್ಕೊಂಡು, ಜೊತೆಗೆ ಅಸ್ಪೃಶ್ಯತ ಪದ್ಧತಿಗಳು, ದೇವಸ್ಥಾನ ನಿಷೇಧ, ಈ ಥರದ ವಿಚಾರಗಳನ್ನ ಎತ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ. ಹಂಗೆ ನೋಡ್ಕೊಂಡ್ರೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಗರ್ಕುಂ ಸಾಗುವಳಿದಾರ, ಇದು ವಿಶೇಷವಾಗಿ ಫಾರಂ ನಂಬರ್ 50, 53 ಮತ್ತು 57ರಲ್ಲಿ ಅರ್ಜಿ ಹಾಕೊಂಡಿರೋಂಥ ಅಭ್ಯರ್ಥಿಗಳು ಸುಮಾರು 1277 ಅರ್ಜಿಗಳು ಪರಿಶಿಷ್ಟ ಜಾತಿ ಮತ್ತು 48 ಅರ್ಜಿಗಳು ಪರಿಶಿಷ್ಟ ಪಂಗಡದ ಅರ್ಜಿಗಳು ಇನ್ನೂ ಕೂಡ ಬಾಕಿ ಇದ್ದಾವೆ. ಈ ಅರ್ಜಿಗಳನ್ನ ಶೀಘ್ರವಾಗಿ ಸಂಬಂಧಪಟ್ಟ ಪ್ರಾಧಿಕಾರ ಅಥವಾ ಕಮಿಟಿ, ಬಗರ್ಕುಂ ಕಮಿಟಿ ಇವರಿಗೆ ಉಳುಮೆ ಚೀಟಿ ಕೊಡಬೇಕು, ಇವರೆಲ್ಲರಿಗೂ ಒಂದು ಭೂಮಿಯ ಹಕ್ಕನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯಿಸ್ತಾ ಇದ್ದೀವಿ. ಅದ್ರ ಜೊತೆಗೇ ಏನು ಪಂಚಾಯಿತಿಗಳಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಮನೆ ಮಂಜೂರಿಯಾಗಿ ಬಿಲ್ಲು ಅರ್ಧಕ್ಕೆ ನಿಂತಿದೆ. ಕೇವಲ 1 ಬಿಲ್ಲಾಗಿ 2 ಬಿಲ್ಲು 3 ಬಿಲ್ ಆಗದೇ ಪೆಂಡಿಂಗ್ ಇದ್ದಾವೆ. ಮತ್ತು ಕಂದಾಯ ಇಲಾಖೆ ಅಡಿನಲ್ಲಿ ಜಮೀನುಗಳಿಗೆ ರಸ್ತೆಗಾಗಿ, ಪೋಡಿಗಾಗಿ, ದುರಸ್ತಿಗಾಗಿ ಅರ್ಜಿ ಹಾಕ್ಕೊಂಡು ತಾಲೂಕು ಆಫೀಸ್ಗೆ ಅಲಿಯಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ತಾಲೂಕಿನಲ್ಲಿ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು, ಆಮೇಲೆ ವಿಶೇಷವಾಗಿ ಈಗ ನಿಗಮ ಮಂಡಳಿಗಳಿಂದ ಬರುವಂಥ ಅನುದಾನಗಳೇನಿದೆ ಪ್ರತಿ ವರ್ಷ, ಈ ಗಂಗಾ ಕಲ್ಯಾಣ ಇರ್ಬೋದು, ಬೋರ್ವೆಲ್ ಇರ್ಬೋದು, ಅಥವಾ ಈ ನೇರ ಸಾಲಗಳಿರ್ಬೋದು, ಇಂಥ ವಿಚಾರಗಳಲ್ಲಿ ಡಿಲೇ ಆಗ್ತಾ ಇದೆ. ಆಯ್ಕೆ ಪಟ್ಟಿ ನಿಧಾನವಾಗಿ ಕಮಿಟಿ ಮುಂದೆ ಹೋಗ್ತಾ ಇದೆ ಮತ್ತು ಅನುದಾನ ಬರೋದು ಕೂಡ ತಡ ಆಗ್ತಾ ಇದೆ. ಯಾಕೆಂತಂದರೆ ಇದು SCP, TSP ದಲಿತರ ಶ್ರೇಯೋಭಿವೃದ್ಧಿಗಾಗಿ ಅಂತಿರೋಂಥ ಒಂದು ಸಾಂವಿಧಾನಿಕ ಹಕ್ಕು. ಇಂಥ ಹಕ್ಕನ್ನು ಮೊಟಕುಗೊಳಿಸಬಾರ್ದು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ. ಹಾಗಾಗಿ ಈ ಥರ ಎಲ್ಲ ವಿಚಾರಗಳನ್ನ ಸಮಗ್ರಗೊಳಿಸಿ ನಾವು ಈ ಸಮಿತಿಯಿಂದ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ತಾಲೂಕಿನಲ್ಲೇ ಇರುವಂಥ ಎಲ್ಲ ಏನು ಬಗರ್ಕುಂ ಸಾಗುವಳಿದಾರರಿದ್ದಾರೆ, ಗೋಮಾಳಗಳಲ್ಲಿ ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ತಾ ಇದ್ದಾರೆ, ಮತ್ತು ಬೋರ್ವೆಲ್ಗಳಿಗೆ, ನೇರ ಸಾಲಗಳಿಗೆ ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಅರ್ಜಿ ಹಾಕ್ಕೊಂಡು ಒಂದು ಸಣ್ಣ ಸಾಲಗಳಿಗಾಗಿ ಕಾಯ್ತಾ ಇದ್ದಾರೆ, ಮತ್ತು ವಿದ್ಯಾರ್ಥಿ ವೇತನಗಳಿಗೋಸ್ಕರ ಕಾಯ್ತಾ ಇದ್ದಾರೆ, ಮತ್ತು ಅಂತರ್ಜಾತಿ ವಿಭಾಗದ ಅರ್ಜಿಗಳು ಹಾಕ್ಕೊಂಡು ಅನುದಾನಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕು ಅಂತ ನಾವು ಇವತ್ತು ಈ ಸಭೆಯಲ್ಲಿ ಕೇಳ್ಕೊತೀವಿ. ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ, ಏನು ಕುಣಿಗಲ್ ತಾಲೂಕಿನ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂಬೇಡ್ಕರ್ ಭವನ, ಈ ಅಂಬೇಡ್ಕರ್ ಭವನ ಕೂಡ ಅತಿ ಶೀಘ್ರವಾಗಿ ಲೋಕಾರ್ಪಣೆ ಆಗಬೇಕು. ಯಾಕೆಂತಂದರೆ ಆಲ್ರೆಡಿ ಸುಮಾರು 4-5 ವರ್ಷಗಳಿಂದ ಇದು ಪ್ರಗತಿ ಕುಂಠಿತವಾಗಿ ಸಾಗ್ತಾ ಇದೆ. ಪ್ಲಾಸ್ಟಿಂಗ್ ಮಾಡೋದೇ ಒಂದು ವರ್ಷ, ಅಥವಾ ಕಂಬಿ ಹಾಕೋದು ಅಥವಾ ಸಿಮೆಂಟ್ ಹಾಕೋದೇ 1 ವರ್ಷ, ಈ ರೀತಿ ಒಂದು ಮಹಾನ್ ರಾಷ್ಟ್ರ ನಾಯಕನ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಸರ್, ಈಗ ನೀವು ಭವನ ಅಂತ ವಿಚಾರ ಅಂತೇಳಿ ಬಂದಾಗ ಇವತ್ತು ಮೌಢ್ಯವನ್ನು ಬಿತ್ತರಿಸುವಂತಹ ದೇವಸ್ಥಾನಗಳಿಗೆ ಅರ್ಚಕರ ಹೆಸರಲ್ಲೋ ದೇವಸ್ಥಾನಗಳಿಗೆ ಹೆಸರಲ್ಲೋ ಜಾಗನ ಮಂಜೂರು ಮಾಡಿಕೊಡ್ತಿದ್ದಾರೆ ಅನ್ನೋದು ಕೇಳಿ ಬರ್ತಿದೆ. ಆ ವಿಚಾರವಾಗಿ ನೀವು ನಿಮ್ಮ ಹೋರಾಟದ ನಡೆ ಏನು ಸರ್ ನಿಮಗೆ? ದೇವಸ್ಥಾನ ಅನ್ನೋದು ಒಂದು ಸಾರ್ವಜನಿಕ ವಿಚಾರ. ಸೊ ಇಲ್ಲಿ ವಿಶೇಷವಾಗಿ ದಲಿತರು ಅಂತ ಬಂದಾಗ, ಈಗ ಯಾವುದೇ ಒಂದು ಗ್ರಾಮದಲ್ಲಿ ಸಾರ್ವಜನಿಕ ಸ್ವತ್ತುಗಳು ಅಂತ ಇದ್ದಾಗ, ಉದಾಹರಣೆಗೆ ಈಗ ಸರ್ಕಾರಿ ಮುಪ್ಪತ್ತು ಅಥವಾ ಸರ್ಕಾರಿ ಗೋಮಾಳಗಳು ಅಂತ ಇದ್ದಾಗ
ಅದರಲ್ಲೂ ವಿಶೇಷವಾಗಿ ಒಂದು ಸಾಂವಿಧಾನಿಕ ಹಕ್ಕು ದಲಿತರಿಗೆ ಭೂಮಿ ಹೊಂದೋದ್ರಲ್ಲಾಗಿರ್ತದೆ. ಅದು ನಿವೇಶನ ಆಗಿರ್ಬೋದು, ಭವನ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಯಾಕೆಂದರೆ ದಲಿತರನ್ನು ಪ್ರತ್ಯೇಕಿಸಿನೇ ನೋಡಲಾಗ್ತಾ ಇದೆ. ಉದಾಹರಣೆಗೆ ಈಗ ದೇವಸ್ಥಾನಗಳಿಗೆ ಎಲ್ಲ ಕಡೆ ಮುಕ್ತ ಪ್ರವೇಶ ಇಲ್ಲ ದಲಿತರಿಗೆ. ಸೊ ಹಂಗಾಗಿ ದಲಿತರು ಸಪ್ರೇಟು ನಿವೇಶನ ಕೇಳೋದ್ರಲ್ಲಿ ಅಥವಾ ಭವನ ಕೇಳೋದ್ರಲ್ಲಿ ಅದು ಅವರ ಸಾಂವಿಧಾನಿಕ ಹಕ್ಕು, ಅದು ಕೊಡಲೇಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜಾಗಗಳು ಇದ್ದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾವು ಅದನ್ನು ಕೂಡ ಇಲ್ಲಿ ನಾವು ಹೋರಾಟದಲ್ಲಿ ಸೇರಿಸ್ಕೊತಾ ಇದ್ದೀವಿ. ಸೊ ಹಾಗಾಗಿ ದಯಮಾಡಿ ಈ ಒಂದು ಹೋರಾಟಕ್ಕೆ ತಾಲೂಕಿನ ಎಲ್ಲ ನಮ್ಮ ಬಾಂಧವರು, ಪ್ರಗತಿಪರರು, ಅಂಬೇಡ್ಕರ್ ಚಿಂತನೆ ಉಳ್ಳಂಥವ್ರು ಮತ್ತು ಸಮಾಜದ ಒಂದು ಕನಸನ್ನು ಹೊತ್ತಂಥವ್ರು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ನಮ್ಮೊಂದಿಗೆ ನಿಲ್ಲಬೇಕು, ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ, ಇದೇ ತಿಂಗಳ ಮೇ 26ನೇ ತಾರೀಕು ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರತಿ ಮನೆಗೂ ಹಳ್ಳಿಗೂ ಕೂಡ ನಾವು ಪ್ರಚಾರ ಮಾಡ್ತೀವಿ. ನಮ್ಮ ಕರಪತ್ರ ನಿಮ್ಮ ಮನೆ ತಲುಪ್ತಿದೆ. ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ತಾವು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಹೋರಾಟಕ್ಕೆ ತಮ್ಮ ಶಕ್ತಿಯನ್ನು ನೀಡಬೇಕಂತ ಕೋರ್ತಾ ನಾವು ಈ ಸಭೆಯ ತೀರ್ಮಾನವನ್ನು ಇಲ್ಲಿಗೆ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.